ಹೆಲೋ ಫ್ರೆಂಡ್ಸ್, ಏಕಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ತುಂಬ ಸುಲಭವಾಗಿ ಮಾಡಿಕೊಳ್ಳಬಹುದಾದ ಒಂದು ಮಿಕ್ಸ್ಚರ್ ರೆಸಿಪಿಯನ್ನು ತೋರಿಸ್ತೇನೆ. ಇದು ಮಾಡಲಿಕ್ಕೆ ಜಾಸ್ತಿ ಹೊತ್ತೇನು ಬೇಕಾಗಿಲ್ಲ. ಮೊದಲಿಗೆ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಬಿಸಿಯಾಗಲಿಕ್ಕೆ ಇಡ್ತಾ ಇದ್ದೇನೆ. ಎಣ್ಣೆ ಪೂರ್ತಿ ತುಂಬ ಬಿಸಿಯಾಗಿರಬೇಕು. ಈಗ ಇದಕ್ಕೆ 3 ಕಪ್ನಷ್ಟು ದಪ್ಪ ಅವಲಕ್ಕಿಯನ್ನು ಹಾಕಿ ಫ್ರೈ ಮಾಡಬೇಕು. ಎಣ್ಣೆ ಹೆಚ್ಚು ಬಿಸಿ ಇಲ್ಲದಿದ್ದರೆ ಅವಲಕ್ಕಿಯು ಎಣ್ಣೆಯನ್ನು ಹೀರಿಕೊಳ್ತದೆ, ಹಾಗೆ ತುಂಬ ಕ್ರಿಸ್ಪಾಗಿ ಬರುವುದಿಲ್ಲ. ಈ ರೀತಿ ಅವಲಕ್ಕಿ ಪೂರ್ತಿಯಾಗಿ ಗೋಲ್ಡನ್ ಬಣ್ಣ ಬಂದಾಗ ಎಣ್ಣೆಯಿಂದ ತೆಗಿಬಹುದು. ಇದನ್ನು ಬೇಕಿದ್ರೆ ಒಂದು ಟಿಶ್ಯೂ ಮೇಲೆ ಹಾಕಿಕೊಂಡ್ರೆ ಎಣ್ಣೆಯನ್ನು ಹೀರಿಕೊಳ್ತದೆ. ಈಗ ಇದೇ ರೀತಿ ಅರ್ಧ ಕಪ್ನಷ್ಟು ನೆಲಕಡಲೆಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನೆಲಕಡಲೆ ಈ ರೀತಿ ರೋಸ್ಟ್ ಆದಾಗ ಇದನ್ನು ತೆಗಿಬಹುದು. ಇನ್ನು ಇದಕ್ಕೆ ಅರ್ಧ ಕಪ್ನಷ್ಟು ಹುರಿಗಡಲೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಬೇಕು. ಹುರಿಗಡಲೆ ಈ ರೀತಿ ಕಲರ್ ಚೇಂಜ್ ಆದಾಗ ಎಣ್ಣೆಯಿಂದ ತೆಗಿಬಹುದು. ನಿಮಗೆ ಬೇಕಿದ್ರೆ ಗೋಡಂಬಿ, ದ್ರಾಕ್ಷಿ ಅಥವಾ ಬಾದಾಮಿಯನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕಿಕೊಳ್ಳಬಹುದು. ಇನ್ನು 2 ಟೇಬಲ್ ಸ್ಪೂನಷ್ಟು ಒಣ ಕೊಬ್ಬರಿಯನ್ನು ಕೂಡ ಫ್ರೈ ಮಾಡ್ತಾ ಇದ್ದೇನೆ. ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಈ ಕೊಬ್ಬರಿಯು ತುಂಬ ಚೆನ್ನಾಗಿ ಟೇಸ್ಟ್ ಇರ್ತದೆ. ಇದನ್ನು ಬೇಕಿದ್ರೆ ಸ್ಕಿಪ್ ಮಾಡಿಕೊಳ್ಳಬಹುದು. ಆದರೆ ಮಿಕ್ಸ್ಚರ್ಗೆ ಇದನ್ನು ಹಾಕಿದರೆ ಒಂದು ಬೇರೆ ಟೇಸ್ಟ್ ಸಿಗ್ತದೆ. ಅದೇ ರೀತಿ 2 ರಿಂದ 3 ಒಣಮೆಣಸನ್ನು ಕೂಡ ಫ್ರೈ ಮಾಡಿಕೊಳ್ಳಬಹುದು. ಈಗ ಇದಕ್ಕೆ ಸ್ವಲ್ಪ ಕರಿಬೇವನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಬೇಕಿದ್ರೆ ಫ್ರೈ ಮಾಡಿದ ಈ ಎಲ್ಲ ಐಟಮ್ಸನ್ನು ಕೂಡ ಒಂದು ಟಿಶ್ಯೂ ಮೇಲೆ ಹಾಕಿ ಎಣ್ಣೆಯೆಲ್ಲ ಹೀರಿಕೊಂಡಾದ್ಮೇಲೆ ಮಿಕ್ಸಿಂಗ್ ಬೌಲ್ಗೆ ಹಾಕಿಕೊಳ್ಳಬಹುದು. ಈಗ ನಮ್ಮ ಮಿಕ್ಸ್ಚರ್ಗೆ ಬೇಕಾದ ಎಲ್ಲ ಐಟಮ್ಸನ್ನು ಕೂಡ ಫ್ರೈ ಮಾಡಿಕೊಂಡದ್ದಾಯಿತು. ಇನ್ನು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಖಾರದ ಹುಡಿ, ಅರ್ಧ ಟೀ ಸ್ಪೂನಷ್ಟು ಅರಶಿನ ಹುಡಿ, ಅರ್ಧ ಟೀ ಸ್ಪೂನ್ ಕೊತ್ತಂಬರಿ ಹುಡಿ, ಹಾಗೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹುಡಿ, 2 ಸ್ಪೂನ್ನಷ್ಟು ಸಕ್ಕರೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಿಂಗನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಬೇಕಿದ್ರೆ ಈ ಎಲ್ಲ ಮಸಾಲೆ ಹುಡಿಗಳನ್ನು ಒಂದು ಬೌಲ್ಗೆ ಹಾಕಿ ಮಿಕ್ಸ್ ಮಾಡಿಕೊಂಡು ನಂತರ ಮಿಕ್ಸರಿಗೆ ಹಾಕಿ ಮಿಕ್ಸ್ ಮಾಡಿಕೊಳ್ಳಬಹುದು. ನಾನಿಲ್ಲಿ ಈ ಅವಲಕ್ಕಿ ಮಿಶ್ರಣಕ್ಕೆ ಇದನ್ನೆಲ್ಲ ಹಾಕಿಕೊಳ್ತಾ ಇದ್ದೇನೆ. ಬೇಕಿದ್ರೆ ಒಂದು ಅರ್ಧ ಸ್ಪೂನಷ್ಟು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕಿಕೊಳ್ಳಬಹುದು. ಹಾಗೆ ನಿಮ್ಮ ರುಚಿಗೆ ತಕ್ಕ ಹಾಗೆ ಮಸಾಲೆಗಳನ್ನು ಸೇರಿಸ್ಕೊಳ್ಬಹುದು. ಚಾಟ್ ಮಸಾಲ ಕೂಡ ಬೇಕಿದ್ರೆ ಹಾಕಿಕೊಳ್ಳಬಹುದು. ಇದನ್ನೆಲ್ಲ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಅಲ್ಲಿಗೆ ಫಟಾಫಟ್ ಅಂತ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು. ಯಾರಾದರೂ ಗೆಸ್ಟ್ಗಳು ಬಂದಾಗ ನೀವು ದಿಢೀರಾಗಿ ಮನೆಯಲ್ಲೇ ಈ ಮಿಕ್ಸ್ಚರನ್ನು ಮಾಡಿಕೊಳ್ಳಬಹುದು. ಈ ಮಳೆಗಾಲದ ಸಂಜೆಯಲ್ಲಿ ಕಾಫಿಯೊಟ್ಟಿಗೆ ಸವಿಯಲು ಖಾರವಾದ ಅವಲಕ್ಕಿ ಮಿಕ್ಸ್ಚರ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಥ್ಯಾಂಕ್ ಯು.